ಕಳೆದ ವರ್ಷ ಈ ವರ್ಷ ಸಿಕ್ಕಾಪಟ್ಟೆ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ಕಂಡಿದೆ ಅಂತ ಹೇಳ್ಬೋದು. ಬಟ್ ಈ ರೀತಿಯಾದಂತಹ ವಾಲಟೈಲ್ ಮಾರ್ಕೆಟ್ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳು ನಡೆದಿದೆ. ನೀವು ನೋಡ್ತಾ ಇರೋ ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಸೊ ಬೇಸಿಕಲಿ ನಮ್ಮ ದೇಶದಲ್ಲೇ ಹೂಡಿಕೆ ಮಾಡ್ತಕ್ಕಂತಹ ಮೇಜರ್ ಇನ್ವೆಸ್ಟರ್ಸ್ ಗಳು ಸುಮಾರು 2.53 ಲಕ್ಷ ಕೋಟಿಗಳಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಾರೆ ಫಿನಾನ್ಷಿಯಲ್ 2023 ಅಲ್ಲಿ. ಇದನ್ನ ನಾವು ಕಂಪೇರ್ ಮಾಡ್ತೀವಿ ಫಿನಾನ್ಷಿಯಲ್ 2022 ಅಂತಂದ್ರೆ ರಫ್ಲಿ 2.21 ಲಕ್ಷ ಕೋಟಿಗಿನ ಜಾಸ್ತಿ ಅಮೌಂಟ್ ಈ ವರ್ಷದಲ್ಲಿ ಬಂದಿರುತ್ತೆ. ಅಟ್ ದ ಸೇಮ್ ಟೈಮ್ ವಿದೇಶಿ ಇನ್ವೆಸ್ಟರ್ಸ್ ಗಳು FIIs ಅಂತ ಹೇಳ್ತಾರೆ 40,413 ಕೋಟಿಗಳಷ್ಟು ಅಮೌಂಟ್ ಇರತಕ್ಕಂತಹ ಶೇರ್ಗಳನ್ನ ಫಿನಾನ್ಷಿಯಲ್ 2023 ಅಲ್ಲಿ ಸೆಲ್ ಮಾಡಿರ್ತಾರೆ. 1.4 ಲಕ್ಷ ಕೋಟಿಗಳಷ್ಟು ಇರತಕ್ಕಂತಹ ಶೇರ್ಗಳನ್ನ ಲಾಸ್ಟ್ ವರ್ಷ ಫಿನಾನ್ಷಿಯಲ್ 2022 ಅಲ್ಲಿ ಸೆಲ್ ಮಾಡಿರ್ತಾರೆ. ಇನ್ ಸಿಂಪಲ್ ವರ್ಡ್ಸ್, ದೇಸಿ ಹಣ ಜಾಸ್ತಿ ಭಾರತಕ್ಕೆ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ. ಸೊ ಬಹುಶಃ ಇದೇ ಕಾರಣಕ್ಕೆ ಅನಿಸುತ್ತೆ ಸ್ಟಾಕ್ ಮಾರ್ಕೆಟ್ ಮೇಲಿಂದ ಮೇಲೆ ನ್ಯೂ ಹೈಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರತಕ್ಕಂಥದ್ದು. ಸೊ ಇಲ್ಲಿ ಹುಟ್ಟತಕ್ಕಂಥ ಆಬ್ವಿಯಸ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಣ ಏನೋ ಬಂದಿದೆ ಸರಿ, ಹಣ ಎಲ್ಲಿಗೆ ಹೋಗಿದೆ? ಈ ಪ್ರಶ್ನೆಗೆ ಇವತ್ತಿನ ವಿಡಿಯೋ ಮೂಲಕ ನಾನು ಆನ್ಸರ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು DIIs ಗಳು. ಸೊ ಬೇಸಿಕಲಿ ದೇಸಿ ಹಣ ಏನ್ ಬಂದಿದೆ ಅಂತ ಹೇಳಿದ್ನೋ, ಇದು ರೀಸೆಂಟ್ ದಿನಗಳಲ್ಲಿ, ರೀಸೆಂಟ್ ಕ್ವಾರ್ಟರ್ಗಳಲ್ಲಿ ಯಾವ ಸ್ಟಾಕ್ಸ್ ಗಳಲ್ಲಿ ಇನ್ಕ್ರೀಸ್ ಆಗಿದೆ ಅವರ ಸ್ಟೇಕ್ಸ್ ಗಳು. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಕ್ಯಾಪ್ 5,000 ಕೋಟಿಗಿಂತ ಜಾಸ್ತಿ, ಸೇಲ್ಸ್ ಗ್ರೋತ್ ಬಂದು 5 ವರ್ಷದ ಪ್ರಕಾರ ಸೇಲ್ಸ್ ಗ್ರೋತ್ 10% ಮೇಲೆ ಇರಬೇಕು. ಹಾಗೆ ರಿಟರ್ನ್ ಆನ್ ಇಕ್ವಿಟಿ, ಅಸೆಟ್ ಮೇಲೆ ಎಷ್ಟು ಗಳಿಸಿದ್ರಪ್ಪ ಕಂಪನಿ ಅಂತಂದ್ರೆ 15% ಮೇಲೆ ಗಳಿಸಿರಬೇಕು. ಆ ರೀತಿ ಅಂತ 5 ಕಂಪನೀಸ್ಗಳು ಇದಾಗಿರುತ್ತೆ. ಸೊ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿ ಸೇರ್ತಕ್ಕಂತಹ ಮೊದಲನೆಯ ಕಂಪನಿ ಯುನೋ ಮಿಂಡಾ ಲಿಮಿಟೆಡ್ ಅಂತ ಹೇಳ್ಕೊಂಡು ಮುಂಚೆ ಮಿಂಡಾ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳ್ತಾ ಇದ್ರು. ಸ್ಪೆಸಿಫಿಕಲಿ ಇವತ್ತಿನ ಕಾಲಕ್ಕೆ ಆಟೋಮೊಬೈಲ್ ಇಂಡಸ್ಟ್ರಿ ಅಂದ್ರೆ ಬೇಸಿಕಲಿ ಆಟೋಮೋಟಿವ್ ಕಾಂಪೋನೆಂಟ್ಸ್ ಗಳು, ಹಾರ್ನ್ಸ್ ಇರ್ಬೋದು, ಲೈಟ್ ಇರ್ಬೋದು, ಹಾಗೆ ಬೇರೆ ಬೇರೆ ರೀತಿಯಂತ ಆಟೋಮೋಟಿವ್ ಕಾಂಪೋನೆಂಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ರೆಡಿ ಮಾಡ್ತಾ ಇದೆ. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಕಂಪನಿ ಇವತ್ತಿನ ಕಾಲಕ್ಕೆ ಯಾವ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದೆಯೋ ಅದರಲ್ಲೆಲ್ಲ ಲೀಡಿಂಗ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವತ್ತಿನ ಕಾಲಕ್ಕೆ ಸ್ವಿಚಿಂಗ್ ಸಿಸ್ಟಮ್ಸ್ ಅಂತ ಹೇಳೋದಾದ್ರೆ 2 ವೀಲರ್ ಹಾಗೆ 4 ವೀಲರ್ ಅಲ್ಲಿ ಲಾರ್ಜೆಸ್ಟ್ ಪ್ಲೇಯರ್ ಇವರಾಗಿರ್ತಾರೆ. ಓವರ್ ಆಲ್ 11 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಇದರಲ್ಲಿ ಹೊಂದಿರ್ತಾರೆ. ಇನ್ನು ಹಾರ್ನ್ಸ್ ವೈಸ್ ನೋಡ್ತೀವಿ ಅಂತಂದ್ರೆ ಯುನೋ ಮಿಂಡಾ ನಂಬರ್ 1 ಸ್ಥಾನದಲ್ಲಿ ಭಾರತದಲ್ಲಿ, ಹಾಗೆ ಇಡೀ ಗ್ಲೋಬಲ್ ಲೆವೆಲ್ ಅಲ್ಲಿ ನೋಡ್ತೀವಿ ಅಂತಂದ್ರೆ 2ನೇ ಮೇಜರ್ ಸ್ಥಾನದಲ್ಲಿ ಇವತ್ತಿನ ಕಾಲಕ್ಕೆ ಇರುತ್ತೆ. 6 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಈ ಸೆಗ್ಮೆಂಟ್ ವೈಸ್ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಆಟೋಮೋಟಿವ್ ಲೈಟಿಂಗ್ ಬಿಸ್ನೆಸ್ ಅಲ್ಲೂ ಕೂಡ 3ನೇ ಪೊಸಿಷನ್ ನ ಭಾರತದಲ್ಲಿ 8 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಇದರ ರಿಲೇಟೆಡ್ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಅಂಡ್ ರೀಸೆಂಟ್ ದಿನಗಳ ಪ್ರಕಾರ DIIs ಗಳು ಇನ್ಕ್ರೀಸ್ ಮಾಡಿರ್ತಕ್ಕಂಥ ಸ್ಟೇಕ್ ನೋಡಬೇಕು ಅಂತಂದ್ರೆ 2.64% ಆಗಿರುತ್ತೆ ಮಾರ್ಚ್ 2023 ಕ್ವಾರ್ಟರ್ ಪ್ರಕಾರ ನೋಡ್ತೀವಿ ಅಂತಂದ್ರೆ. ಇದನ್ನ ಬಿಟ್ಟು ಕೂಡ ಅಲಾಯ್ ವೀಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಇವತ್ತಿನ ಮಟ್ಟಿಗೆ ಯುನೋ ಮಿಂಡಾ ಮಾರ್ಕೆಟ್ ಲೀಡರ್ ಆಗಿರ್ತಾರೆ ಅಂತ ಹೇಳ್ಬೋದು. 6 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಹೊಂದಿರುತ್ತೆ. ಹಾಗೆ ಕಮರ್ಷಿಯಲ್ ವೆಹಿಕಲ್, ಬಸ್ಸಸ್, 2 ವೀಲರ್ಸ್ ಗೆ ಸಂಬಂಧಪಟ್ಟಿರತಕ್ಕಂಥ ಸೀಟ್ಸ್ ಗಳಿಗೂ ಕೂಡ ಇವತ್ತಿನ ಮಟ್ಟಿಗೆ ಕಂಪನಿ ಸರ್ವಿಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಪ್ರಕಾರನೂ ಕೂಡ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಯರ್ ಆಗಿರ್ತಾರೆ ಅವರು. 10 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಈ ಸೆಗ್ಮೆಂಟ್ ವೈಸ್ ಹೊಂದಿರ್ತಾರೆ. ಇನ್ನು ಇವ್ರಿಗೆ ಬರ್ತಾ ಇರತಕ್ಕಂಥ ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳ ವೈಸ್ ರೆವೆನ್ಯೂ ಬ್ರೇಕಪ್ ಈ ರೀತಿಯಾಗಿರುತ್ತೆ. ಫಿನಾನ್ಷಿಯಲ್ 2023 ಪ್ರಕಾರ 29% ನಷ್ಟು ರೆವೆನ್ಯೂ ಇವರಿಗೆ ಸ್ವಿಚಿಂಗ್ ಬಿಸ್ನೆಸ್, 23% ನಷ್ಟು ಲೈಟಿಂಗ್ ಬಿಸ್ನೆಸ್, 19% ವೀಲ್ ಕಾಸ್ಟಿಂಗ್ ಬಿಸ್ನೆಸ್, 7% ನಷ್ಟು ಅಕೋಸ್ಟಿಕ್ಸ್, ಹಾಗೆ 9% ನಷ್ಟು ವೆಹಿಕಲ್ ಸೀಟ್ಸ್ ಬಿಸ್ನೆಸ್ ಇಂದ ಇವತ್ತಿನ ಮಟ್ಟಿಗೆ ರೆವೆನ್ಯೂ ಕಂಪನಿ ಗಳಿಸ್ತಾ ಇದೆ. ಸೊ ಆಲ್ರೆಡಿ ನೀವು ಗೆಸ್ ಮಾಡ್ತಾ ಇರಬಹುದು ಇದರ ಪ್ರಕಾರ ಡೈವರ್ಸಿಫಿಕೇಶನ್ ಅಂತ ಹೇಳೋದಾದ್ರೆ ಅಂದ್ರೆ ಬಿಸ್ನೆಸ್ ಒಂದೇ ಕಡೆಯಿಂದ ಅವ್ರಿಗೆ ಬರ್ತಾ ಇಲ್ಲ, ಮಲ್ಟಿಪಲ್ ವೇರಿಯೇಷನ್ಸ್ ಗಳು, ಮಲ್ಟಿಪಲ್ ಸೋರ್ಸಸ್ ಇಂದ ಇವತ್ತಿನ ಮಟ್ಟಿಗೆ ಬಿಸ್ನೆಸ್ ಬರ್ತಾ ಇದೆ. ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲದರಲ್ಲೂ ಕೂಡ ಮಾರ್ಕೆಟ್ ಲೀಡಿಂಗ್ ಪೊಸಿಷನ್ ಇವತ್ತಿನ ಮಟ್ಟಿಗೆ ಕಂಪನಿ ಇರೋದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಈ ಕಂಪನಿಗೆ. ಬಟ್ ಇವರು ಸರ್ವ್ ಮಾಡ್ತಾ ಇರತಕ್ಕಂಥ ಇಂಡಸ್ಟ್ರಿ ಏನಿದೆಯೋ ರಫ್ಲಿ ಇವತ್ತಿನ ಕಾಲಕ್ಕೆ ಇವ್ರಿಗೆ ಬರ್ತಾ ಇರತಕ್ಕಂತಹ ಮೆಜಾರಿಟಿ ಆಫ್ ದ ರೆವೆನ್ಯೂ ಅಂದ್ರೆ 83% ನಷ್ಟು ರೆವೆನ್ಯೂ ಕಂಪನಿಗೆ ಫಿನಾನ್ಷಿಯಲ್ 2023 ಅಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್, ಡೊಮೆಸ್ಟಿಕ್ ಆಟೋಮೋಟಿವ್ ಮಾರ್ಕೆಟ್ ಇಂದ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಹ್ಯೂಜ್ ಡಿಪೆಂಡೆನ್ಸಿ ಆಬ್ವಿಯಸ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಮೇಲೆ ಇರೋದ್ರಿಂದ ಒನ್ ಆಫ್ ದ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಬಿಕಾಸ್ ಇಂಡಿಯನ್ ಆಟೋ ಸೆಕ್ಟರ್ ಏನಿದೆಯೋ ಸೈಕ್ಲಿಕಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಡಿಮ್ಯಾಂಡ್ ಯಾವಾಗೆಲ್ಲ ಜಾಸ್ತಿ ಆಗುತ್ತೋ ಇಮಿಡಿಯೇಟ್ಲಿ ಈ ಒಂದು ಇಂಡಸ್ಟ್ರಿ ಬೂಮ್ ಅಪ್ ಆಗುತ್ತೆ. ಆಬ್ವಿಯಸ್ಲಿ ಅದರ ಪಾಸಿಟಿವ್ ಪರಿಣಾಮ ಈ ರೀತಿಯಾದಂತಹ ಸೈಡ್ ಕಂಪನೀಸ್ಗಳು ಕೂಡ ಬೀರುತ್ತೆ. ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ಏನಾದರೂ ಇಶ್ಯೂಸ್ಗಳಾದ್ರೆ ಅಥವಾ ಏನಾದರೂ ಈಗ ಡಿಮ್ಯಾಂಡ್ ಕಡಿಮೆ ಆಯಿತು, ಡಿಮ್ಯಾಂಡ್ ಇಲ್ಲ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಆಬ್ವಿಯಸ್ಲಿ ಈ ಎಂಟೈರ್ ಸೆಕ್ಟರ್ಗೆ ಹೊಡ್ತಾ ಬೀಳುತ್ತೆ. ಅದರ ಸೈಡ್ ಎಫೆಕ್ಟ್ ಕೂಡ ಈ ಕಂಪನಿ ಮೇಲೆ ಬೀಳುತ್ತೆ. ಇವಾಗ ಯುನೋ ಮಿಂಡಾ ಹಾಗೆ ಲುಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್, FIAM ಇಂಡಸ್ಟ್ರೀಸ್, ಸೊ ಈ 2 ಕಾಂಪಿಟೇಟರ್ಸ್ ಗಳ ಜೊತೆ ಇವರ ಫೈನಾನ್ಷಿಯಲ್ ರೇಷಿಯೋಸ್ ನ ಕಂಪೇರ್ ಮಾಡೋಣ. PE ರೇಷಿಯೋ ನೋಡ್ತಾ ಇರಬಹುದು ನೀವು. ಆಬ್ವಿಯಸ್ಲಿ ಯುನೋ ಮಿಂಡಾ ಜಾಸ್ತಿ ಓವರ್ ವ್ಯಾಲ್ಯೂಡ್ ಸಿಚುವೇಶನ್ ಇರುತ್ತೆ, 50 ಆಗಿರುತ್ತೆ PE ರೇಷಿಯೋ. ಇನ್ ಮಿಕ್ಕಿರ್ತಕ್ಕಂಥದ್ದು ಕಡಿಮೆ ಇರುತ್ತೆ ನಂಬರ್ ಇದು ಕಂಪೇರ್ ಮಾಡಿದ್ರೆ. ಇನ್ನು ಡೆಟ್ ಟು ಇಕ್ವಿಟಿ ರೇಷಿಯೋ ವೈಸ್ ಮಿಡ್ ರೇಂಜ್ ಅಲ್ಲಿ ಬರುತ್ತೆ 0.34. ಸೊ ಇದರಲ್ಲಿ ಜಾಸ್ತಿ ಸಾಲ ಹೊಂದಿರತಕ್ಕಂತಹ ಲುಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಒಂದ್ ಕಡೆಗಾದ್ರೆ ಇನ್ನೊಂದು ಕಡೆಯಿಂದ FIAM ಇಂಡಸ್ಟ್ರೀಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಸಾಲವನ್ನು ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಕಳೆದ 5 ವರ್ಷದ ಸೇಲ್ಸ್ ಏಜ್
CAGR ಪ್ರಕಾರನೂ ಕೂಡ ಜಾಸ್ತಿ ನಂಬರ್ನೇ ಹೊಂದಿರುತ್ತೆ ಯುನೋ ಮಿಂಡಾ 20.24ನಷ್ಟು. ಹಾಗೆ ROE ಪರ್ಸೆಂಟೇಜ್ ನೋಡ್ತೀವಿ ಅಂತಂದ್ರೆ ಮಿಡ್ ರೇಂಜ್ ಅಲ್ಲಿ ಕೂಡ ಇಲ್ಲಿ ಬರತಕ್ಕಂಥದ್ದು 17.21, ಲಿಮ್ಯಾಕ್ಸ್ ಆಟೋ ಬಂದು 16.33, ಫೇಮ್ ಇಂಡಸ್ಟ್ರೀಸ್ 19.93 ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ ಡಿಸೆಂಟ್ ರಿಟರ್ನ್. ಸೊ ಕಂಪೇರಿಂಗ್ ಟು ಲಿಮ್ಯಾಕ್ಸ್ ಆಟೋ ಕಡಿಮೆ ರಿಟರ್ನ್ ಅಂತ ಹೇಳ್ಬೋದು. ಸೊ 20.79%. ಬಟ್ ಕಳೆದ 5 ವರ್ಷದ ಡೀಟೇಲ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಯುನೋ ಮಿಂಡಾ ಜಾಸ್ತಿ ಪರ್ಫಾರ್ಮೆನ್ಸ್ ಅನ್ನು ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು ಪ್ರೈಸ್ ವೈಸ್. ವೆಲ್, ನಮ್ಮಲ್ಲಿ ಇರತಕ್ಕಂತಹ ಎರಡನೇ ಕಂಪನಿ ಬಂದು ಡಿಕ್ಸಾನ್ ಟೆಕ್ನಾಲಜೀಸ್ ಅಂತ ಹೇಳ್ಕೊಂಡು ದ ಬ್ರ್ಯಾಂಡ್ ಬಿಹೈಂಡ್ ದ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇವತ್ತಿನ ಕಾಲಕ್ಕೆ ನಾವು ಯೂಸ್ ಮಾಡ್ತಾ ಇರತಕ್ಕಂತಹ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ಗಳೇನಿದೆ, ಅದು ಮೊಬೈಲ್ ಇರ್ಬೋದು, ಹಾಗೆ ಟಿವಿ ಇರ್ಬೋದು, ಹೋಮ್ ಅಪ್ಲಯನ್ಸಸ್ಗಳಿರ್ಬೋದು, ಇದಕ್ಕೆ ಒಂದಲ್ಲ ಒಂದು ಕಡೆಯಿಂದ ಈ ಕಂಪನಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬೋದು, ಇದರ ಡಿಸೈನ್ ಅಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. DIIsಗಳು ಈ ಕಂಪನಿಯಲ್ಲಿ 4.84% ನಷ್ಟು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ ಮಾರ್ಚ್ 2023 ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ. ಹಾಗೆ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ಸದ್ಯಕ್ಕೆ ನೋಯ್ಡಾ ಇರ್ಬೋದು, ಹಾಗೆ ದೆರ್ಡನ್, ಹಾಗೆ ತಿರುಪತಿಯಲ್ಲೂ ಕೂಡ ಇವತ್ತಿನ ಕಾಲಕ್ಕೆ ಇರುತ್ತೆ. ಎರಡು ಮೇನ್ ಟೈಪ್ ಆಫ್ ಬಿಸ್ನೆಸ್ ಮಾಡೆಲ್ಗಳನ್ನ ಈ ಕಂಪನಿ ಹೊಂದಿರುತ್ತೆ. ಒಂದು OEM ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಆಗಿನೂ ಕೂಡ ಕೆಲಸ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾಗಿರ್ತಕ್ಕಂಥ ಡಿಸೈನ್ ಸರ್ವಿಸಸ್ಗಳನ್ನು ಕೂಡ ಕೊಡೋದ್ರ ಮೂಲಕ ODM ಸರ್ವಿಸ್ ಅನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಈ ಕಂಪನಿಯಲ್ಲಿ 726 ಕೋಟಿಗಳಷ್ಟು ಹ್ಯೂಜ್ ಅಮೌಂಟ್ ಅನ್ನ ಆಸ್ ಅ ಕ್ಯಾಶ್ ಆಗಿ ಇವರು ಕನ್ವರ್ಟ್ ಮಾಡ್ತಾರೆ ಇವರ ಆಪರೇಷನ್ಸ್ ಗಳಿಂದ. ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಬೇಸಿಕಲಿ ಇವತ್ತಿನ ಮಟ್ಟಿಗೆ ಇವರ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂತ ಹೇಳ್ತಾರೆ. ಸೊ ಇದ್ರ ಬೇಸಿಸ್ ಅಲ್ಲಿ ಜಾಸ್ತಿ ಒತ್ತು ಕೊಟ್ಟು ಕಂಪನಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಈ ನಂಬರ್ ನೆಗೆಟಿವ್ ಇದ್ದು ಕೂಡ ಉಂಟು. ಅಂದ್ರೆ ಜಾಸ್ತಿ ಯಾವುದೇ ಒಂದು ಸಿಚುವೇಶನ್ ಕೂಡ ಇನ್ವಾಯ್ಸ್ ರೈಸ್ ಮಾಡಿರ್ತಾರೆ ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಬಿಲ್ ರೈಸ್ ಮಾಡಿದಾರೆ ಅಂತಂದ್ರೆ ಅದು ಪೆಂಡಿಂಗ್ ಆಗಿ ಉಳ್ಕೋತಿಲ್ಲ, ಇಮಿಡಿಯೇಟ್ ಆಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು, ವಿಚ್ ಈಸ್ ಅ ವೆರಿ ಗುಡ್ ಪಾಯಿಂಟ್. ಇನ್ನು ಇವರ ಕಾಂಪಿಟೇಟರ್ ಆಗಿರತಕ್ಕಂತಹ ಸಿರ್ಮಾ SGS ಟೆಕ್ನಾಲಜಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಕಂಪನಿಯ PE ರೇಷಿಯೋ 101.71 ಆಗಿರುತ್ತೆ, ವಿಚ್ ಈಸ್ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು ಕಂಪೇರಿಂಗ್ ಟು ದ ಸಿರ್ಮಾ SGS ಕಂಪನಿಗೆ. ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ ಕಡಿಮೆ ಡೆಟ್ ಟು ಇಕ್ವಿಟಿ ರೇಷಿಯೋ ಹೊಂದಿರುತ್ತೆ ಡಿಕ್ಸಾನ್ ಟೆಕ್ನಾಲಜೀಸ್, ವಿಚ್ ಇಸ್ ಅ ಗುಡ್ ಪಾಯಿಂಟ್. ಹಾಗೆ ಸೇಲ್ಸ್ ಗ್ರೋತ್ ಪ್ರಕಾರ 33.81% ನಷ್ಟು ಸೇಲ್ಸ್ ಅನ್ನ ಕಂಪನಿ ಕಳೆದ 5 ವರ್ಷದಲ್ಲಿ ಕಂಡಿರುತ್ತೆ. ರಿಟರ್ನ್ ಆನ್ ಈಕ್ವಿಟಿಯಲ್ಲೂ ಕೂಡ ಮೇಲ್ಗೈಯನ್ನ ಹೊಂದಿರುತ್ತೆ ಡಿಕ್ಸಾನ್ ಇಲ್ಲಿ 22.36%. ಹಾಗೆ ಕಳೆದ ಒಂದು ವರ್ಷದಲ್ಲಿ 21.18%, ಕಳೆದ 5 ವರ್ಷದಲ್ಲಿ 49.76% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಅಲ್ಲಿ ನಮ್ಮಲ್ಲಿರತಕ್ಕಂತಹ ಮೂರನೆಯ ಕಂಪನಿ ಬಂದು ಕೊಫೋರ್ಜ್ ಲಿಮಿಟೆಡ್ ಅಂತ ಹೇಳ್ಕೊಂಡು. ಸೊ ಬೇಸಿಕಲಿ IT ಸೆಕ್ಟರ್ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಇದು. ಮುಂಚೆ NIIT ಟೆಕ್ನಾಲಜೀಸ್ ಅಂತ ಹೇಳ್ಕೊಂಡು ಕರೀತಾ ಇದ್ರು ಇದನ್ನ. ಸೊ ಫಾರ್ ಕೊಫೋರ್ಜ್ ಬ್ರಿಟಿಷ್ ಏರ್ವೇಸ್ ಇರ್ಬೋದು, ING ಗ್ರೂಪ್, CSCI ಇನ್ವೆಸ್ಟ್ಮೆಂಟ್ಸ್ ಕಂಪನಿ, ಹಾಗೆ ಸಬ್ರಿ ಕಾರ್ಪೊರೇಷನ್ ರೀತಿಯಂತ ಮೇಜರ್ ಕಂಪನೀಸ್ಗಳಲ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಸರ್ವಿಸ್ ಅನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ USA ಇರ್ಬೋದು, ಸಿಂಗಾಪುರ್ ಇರ್ಬೋದು, ಆಸ್ಟ್ರೇಲಿಯಾ, UK, ಜರ್ಮನಿ, ಹಾಗೆ ಥೈಲ್ಯಾಂಡ್ ಅಂತಹ ಮೇಜರ್ ದೇಶಗಳಲ್ಲೂ ಕೂಡ ಇವರ ಸಬ್ಸಿಡರೀಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ. IT ಸರ್ವಿಸಸ್ ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೆಗ್ಮೆಂಟ್ಸ್ ಗಳಲ್ಲಿ, ಅಂದ್ರೆ ಬೇಸಿಕಲಿ ಬೇರೆ ಬೇರೆ ಇಂಡಸ್ಟ್ರಿಗೆ ಈ ಕಂಪನಿ ಇವತ್ತಿನ ಮಟ್ಟಿಗೆ ಸರ್ವಿಸ್ ಕೊಡ್ತಾ ಇದೆ ಅಂತ ಅರ್ಥ ಆಯ್ತು. ಇದ್ರ ಪ್ರಕಾರ ನಾವು ರೆವೆನ್ಯೂ ಬ್ರೇಕಪ್ಸ್ ಗಳು ನೋಡ್ತೀವಿ ಅಂತಂದ್ರೆ 31% ನಷ್ಟು ರೆವೆನ್ಯೂ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಇಂದ ಬರ್ತಾ ಇರುತ್ತೆ, 23% ನಷ್ಟು ಇನ್ಶೂರೆನ್ಸ್ ಸೆಕ್ಟರ್, 19% ನಷ್ಟು ರೆವೆನ್ಯೂ ಬರ್ತಾ ಇರತಕ್ಕಂಥದ್ದು TTH ಬೇಸಿಕಲಿ ಟ್ರಾವೆಲ್, ಟ್ರಾನ್ಸ್ಪೋರ್ಟ್, ಹಾಸ್ಪಿಟಾಲಿಟಿ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥ 28% ನಷ್ಟು ರೆವೆನ್ಯೂ ಬೇರೆ ಸೆಗ್ಮೆಂಟ್ಸ್ ಗಳಿಂದ ಬರ್ತಾ ಇರುತ್ತೆ. DISಗಳು ಈ ಕಂಪನಿಯಲ್ಲಿ 5.47% ನಷ್ಟು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ ಬೈ ಮಾರ್ಚ್ 2023. ಒನ್ ಆಫ್ ದ ಮೇಜರ್ ಹಾಗೆ ನೋಟಿಸಬಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ ಇವರ ಹೊಸ ಕ್ಲೈಂಟ್ಸ್ ಗಳು ಹಾಗೆ ಹೊಸ ಬಿಸ್ನೆಸ್ ಗ್ರೋತ್ ಏನಿದೆಯೋ ಕನ್ಸಿಸ್ಟೆಂಟ್ ಆಗಿ ಬೆಳ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ನೀವು ಫಿನಾನ್ಷಿಯಲಿ 2023 ಅಲ್ಲಿ ಕೊಫೋರ್ಜ್ 44 ನ್ಯೂ ಕ್ಲೈಂಟ್ಸ್ ಗಳನ್ನ ಆಡ್ ಮಾಡಿರ್ತಾರೆ. ಸೊ ಬೇಸಿಕಲಿ ಆರ್ಡರ್ ವರ್ತ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಎಷ್ಟು ಬುಕ್ ಮಾಡಿದ್ರೆ ಆರ್ಡರ್ ಪ್ರಕಾರ ಅಂತಂದ್ರೆ $1,265 ಮಿಲಿಯನ್ ಗಳಷ್ಟು ವರ್ತ್ ಇರತಕ್ಕಂಥ ಆರ್ಡರ್ ಬುಕ್ ಅನ್ನ ಕಂಪನಿ ಹೊಂದಿರುತ್ತೆ. ಲಾಸ್ಟ್ 6 ವರ್ಷದಲ್ಲಿ ಕಂಪನಿ ಹೊಸ ಆರ್ಡರ್ಸ್ ಗಳನ್ನ ನೋಡ್ತೀವಿ ಅಂತಂದ್ರೆ ಹೊಸ ಆರ್ಡರ್ಸ್ ಗಳು ಬಂದಿರೋ ಪ್ರಕಾರ 18.5% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ ನ್ಯೂ ಆರ್ಡರ್ಸ್ ಗಳಲ್ಲಿ. ಇನ್ನ ಎರಡನೇದಾಗಿ ಮಾತಾಡಬೇಕು ಅಂತಂದ್ರೆ ಟಾಪ್ ಕ್ಲೈಂಟ್ಸ್ ಗಳಿಂದ, ಅಂದ್ರೆ ಬೇಸಿಕಲಿ 5-10 ಕ್ಲೈಂಟ್ಸ್ ಗಳಿಂದ ಜಾಸ್ತಿ ಒಂದು ಬಿಸ್ನೆಸ್ ಬರ್ತಾ ಇರುತ್ತೆ. ಆ ರೀತಿ ಅಂತ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀನಿ, ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತೀವಿ ನಾವು, ಜಾಸ್ತಿ ಆಗುತ್ತೆ. ಒಬ್ರು ಕೈ ಎತ್ಕೊಂಡ್ರು ಕೂಡ ಇಮಿಡಿಯೇಟ್ಲಿ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲೂ ಕೂಡ ತುಂಬಾ ಬ್ರಿಲಿಯಂಟ್ ವರ್ಕ್ ಅನ್ನ ಈ ಕಂಪನಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ನೀವು ಫಿನಾನ್ಷಿಯಲಿ 2017 ಅಲ್ಲಿ 45.3% ಇದ್ದಂತಹ ಈ ಡಿಪೆಂಡೆನ್ಸಿಯನ್ನ 35.5% ಗೆ ಕಡಿಮೆ ಮಾಡಿರುತ್ತೆ ಕಂಪನಿ. ಅಂದ್ರೆ ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಗಳಾಗಿದ್ರೆ, ಇನ್ನೊಂದು ಕಡೆಯಿಂದ ಮೇಜರ್ ಕನ್ಸರ್ನ್ ಪಾಯಿಂಟ್ ಅಂತ ಹೇಳ್ಬೋದು ಕಾನ್ಸಂಟ್ರೇಷನ್ ರಿಸ್ಕ್ ಇನ್ ಟರ್ಮ್ಸ್ ಆಫ್ ದ ಸೆಗ್ಮೆಂಟ್ ವೈಸ್ ಇವತ್ತಿನ ಕಾಲಕ್ಕೆ ಈ ಕಂಪನಿ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ 31% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂಥ ರೆವೆನ್ಯೂ BFS ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ, ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಗ್ಮೆಂಟ್ ಇಂದಾನೆ ಬರ್ತಾ ಇರತಕ್ಕಂಥದ್ದು. ಸೊ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಈ ಕಂಪನಿಯ ಕಾಂಪಿಟೇಟರ್ ಜೊತೆ ಫೈನಾನ್ಷಿಯಲ್ಸ್ ನ ಕಂಪೇರ್ ಮಾಡಿ ನೋಡೋಣ.
ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ನ ಇಲ್ಲಿ ಡೈರೆಕ್ಟ್ ಆಗಿ ಕಾಂಪಿಟೇಟರ್ ಅಂತ ಕನ್ಸಿಡರ್ ಮಾಡಿ ನಾವು ಕಂಪೇರ್ ಮಾಡ್ತಾ ಇರತಕ್ಕಂಥದ್ದು. ಪಿ ರೇಷಿಯೋ 39.18 ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಸೇಮ್ ವ್ಯಾಲ್ಯೂಯೇಷನ್ ಅಲ್ಲಿ ಎರಡು ಕಂಪನಿ ಇದೆ ಅಂತ ಹೇಳ್ಬೋದು. 40.02 ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಆಗಿರುತ್ತೆ. ಡೆಟ್ ಟು ಇಕ್ವಿಟಿನೂ ಕೂಡ ಇಂಟ್ರೆಸ್ಟಿಂಗ್ಲಿ ಸೇಮ್ ನಂಬರ್ ಇಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. 0.18 ಕೊಫೋರ್ಜ್ ಹಾಗೆ 0.17 ಪರ್ಸಿಸ್ಟೆಂಟ್ ಸಿಸ್ಟಮ್ಸ್. ಇನ್ನು ಕಳೆದ 5 ವರ್ಷದ ಪ್ರಕಾರ ಸೇಲ್ಸ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ನಂಬರ್ ಎಲ್ಲಿದೆ. 21.79% ಕೊಫೋರ್ಜ್ ಹಾಗೆ 22.45% ಪರ್ಸಿಸ್ಟೆಂಟ್ ಸಿಸ್ಟಮ್ಸ್. ಹಾಗೆ ROE ಪ್ರಕಾರನೂ ಕೂಡ ಅದೇ ಸೇಮ್ ಪ್ಯಾಟರ್ನ್ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ. 25.13% ಕೊಫೋರ್ಜ್ ಅಲ್ಲಿ, 25.32% ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಲ್ಲಿ. ಕಳೆದ 1 ವರ್ಷದ ಪ್ರಕಾರ 34.3% ಕಡಿಮೆ ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ಬೋದು ಕೊಫೋರ್ಜ್. ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ 46.7% ಕೊಟ್ಟಿರುತ್ತೆ. ಹಾಗೆ ಕಳೆದ 5 ವರ್ಷದ ಪ್ರಕಾರ 33.34% ಕೊಫೋರ್ಜ್ ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ 42.43% ರಿಟರ್ನ್ ಕೊಟ್ಟಿದೆ. ಇನ್ ಟರ್ಮ್ಸ್ ಆಫ್ ದ 1 ಇಯರ್ ಹಾಗೆ 5 ಇಯರ್ ರಿಟರ್ನ್ ಅಲ್ಲಿ ಕಡಿಮೆ ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ಬೋದು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ. ಇದಷ್ಟೆಲ್ಲ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಬಿಕಾಸ್ ಇದು IT ಸೆಕ್ಟರ್ ಆಗಿರೋದ್ರಿಂದ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಇನ್ವೆಸ್ಟರ್ಸ್ ಗಳು ಮಾನಿಟರ್ ಮಾಡ್ತಾರೆ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ. ಒಂದು ಅಟ್ರಿಷನ್ ರೇಟ್ ಅಂತ ಹೇಳ್ತಾರೆ, ಅಂದ್ರೆ ಎಷ್ಟು ಜನ ಬಿಟ್ಟು ಹೋಗ್ತಾ ಇದಾರಪ್ಪ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇನ್ನೊಂದು DSO ಅಂತ ಹೇಳ್ತಾರೆ, ಡೇ ಸೇಲ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಕೊಂಡು. ಸೊ ಇದನ್ನ ಒಂದ್ಸತಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಐಡಿಯಾ ಸಿಗುತ್ತೆ. ಹಾಗೆ ನಿಮ್ಗೆ ಏನ್ ಅರ್ಥ ಆಯ್ತು ಅನ್ನೋದ್ರ ಕಮೆಂಟ್ ಮೂಲಕ ನಿಮ್ಗೆ ಆಮೇಲೆ ತಿಳಿಸಿ. ಇದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ನಾವು ಮಾತಾಡ್ತಾ ಇರ್ತೀವಿ ಬರ್ತಕ್ಕಂಥ ವಿಡಿಯೋಸ್ ಗಳಲ್ಲಿ. ಸೊ ಈ ನಂಬರ್ಸ್ ಗಳನ್ನ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಅಟ್ರಿಷನ್ ರೇಟ್ 14.1% ಇರುತ್ತೆ ಕೊಫೋರ್ಜ್ ಅಲ್ಲಿ. ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಲ್ಲಿ 19.8% ಇರುತ್ತೆ. ಆಬ್ವಿಯಸ್ಲಿ ಇದ್ರ ಪ್ರಕಾರ ಕೊಫೋರ್ಜ್ ಅಲ್ಲಿ ಕಡಿಮೆ ನಂಬರ್ ಇದೆ, ಇದು ಕಡಿಮೆ ಇದ್ದಷ್ಟು ಒಳ್ಳೇದು. ಹಾಗೆ DSO ಜಾಸ್ತಿ ಇದ್ದಷ್ಟು ಒಳ್ಳೇದು. ಸೊ ಇದ್ರ ಪ್ರಕಾರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಲ್ಲಿ 68 ದಿನಗಳಾಗಿರುತ್ತೆ, ಇದು 61 ದಿನಗಳಾಗಿರುತ್ತೆ ಕೊಫೋರ್ಜ್ ಅಲ್ಲಿ. ಇದ್ರ ಪ್ರಕಾರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಇಲ್ಲಿ ವಿನ್ನರ್ ಆಗುತ್ತೆ. ಅಲ್ಲಿ ಇರ್ತಕ್ಕಂತಹ 4ನೇ ಕಂಪನಿ ಬಂದು ಸೋನಾ BLW ಪ್ರಿಸಿಷನ್ ಫೋರ್ಜಿಂಗ್ ಲಿಮಿಟೆಡ್ ಅಂತ ಹೇಳ್ಕೊಂಡು. ಸೊ ಹೆಸರಲ್ಲೇ ಇದೆ, ಬೇಸಿಕಲಿ ಫೋರ್ಜಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳನ್ನ ಎಸ್ಪೆಷಲಿ ಆಟೋಮೋಟಿವ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇರತಕ್ಕಂಥ ಕಂಪನಿ. ಗೇರ್ ಅಸೆಂಬ್ಲೀಸ್ ಗಳಿರಬಹುದು, ಹಾಗೆ ಮೋಟರ್ಸ್ ಗಳು ಸಂಬಂಧಪಟ್ಟಿರತಕ್ಕಂಥ ಅಸೆಂಬ್ಲೀಸ್ ಗಳಿರಬಹುದು, ಕನ್ವೆನ್ಷನಲ್ ಅಂಡ್ ಮೈಕ್ರೋ ಹೈಬ್ರಿಡ್ ಮೋಟರ್ಸ್ ಗಳಿರಬಹುದು, ಬೇಸಿಕಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ಈ ಕಂಪನಿ ಕೆಲಸ ಮಾಡ್ತಾ ಇದೆ. DIS ಗಳು 6.91% ನಷ್ಟು ಮೇಜರ್ ಸ್ಟೇಕ್ ಅನ್ನ ಮಾರ್ಚ್ ಅಲ್ಲಿ ಇನ್ಕ್ರೀಸ್ ಮಾಡಿರ್ತಾರೆ ಈ ಕಂಪನಿಯಲ್ಲಿ. ಈ ಕಂಪನಿಯ ಬಗ್ಗೆ ರೀಸೆಂಟ್ ದಿನಗಳಲ್ಲಿ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ FI ವಿಡಿಯೋಸ್ ಗಳಲ್ಲಿ ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ಸೊ ಈ ವಿಡಿಯೋ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡಬಹುದು, ಈ ಕಂಪನಿಯ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅಲ್ಲಿ ಸಿಗುತ್ತೆ. ವೆಲ್, ನಮ್ಮ ಇರ್ತಕ್ಕಂತಹ ಕೊನೆಯ ಕಂಪನಿ ಬಂದು ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು. ಹೆಸರಲ್ಲಿದೆ, ಬೇಸಿಕಲಿ ಇವತ್ತಿನ ಕಾಲಕ್ಕೆ ಇಂಜಿನ್ಸ್ ಇರಬಹುದು ಹಾಗೆ ಪಂಪ್ ಸೆಟ್ ರಿಲೇಟೆಡ್ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಡೀಸೆಲ್, ಪೆಟ್ರೋಲ್ ಹಾಗೆ ಕೆರೋಸಿನ್ ಪಂಪ್ ಸೆಟ್ಸ್ ಗಳು ಇರಬಹುದು. ಇನ್ನೊಂದು ಕಡೆಯಿಂದ ಡೀಸೆಲ್ ಇಂಜಿನ್ಸ್ ಗಳು ಹಾಗೆ ಡೀಸೆಲ್ ಜನರೇಟರ್ ಗಳ ರಿಲೇಟೆಡ್ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. DIIs ಗಳು 13.29% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿಲಿ ಇನ್ಕ್ರೀಸ್ ಮಾಡಿರ್ತಾರೆ ಮಾರ್ಚ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ. ಸೊ ಫಾರ್ ಇಡೀ ಪ್ರಪಂಚದಲ್ಲೇ ಎಲೆಕ್ಟ್ರಿಕ್ ಪವರ್ ಜನರೇಟರ್ಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ ಲಾರ್ಜೆಸ್ಟ್ ಪ್ಲಾಂಟ್ ಅನ್ನ ಹೊಂದಿರತಕ್ಕಂತ ಕಂಪನಿ ಇದಾಗಿರುತ್ತೆ. ಇದಷ್ಟೆಲ್ಲ 2017ರಲ್ಲಿ ಲಾಗಜರ್ ಮಷಿನರೀಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಮೇಜರ್ ಸ್ಟೇಕ್ ಅನ್ನ ತಮ್ಮದಾಗಿಸಿಕೊಳ್ಳೋದ್ರ ಮೂಲಕ ಎಲೆಕ್ಟ್ರಿಕ್ ಪಂಪ್ ಸೆಗ್ಮೆಂಟ್ ಗೂ ಕೂಡ ಈ ಕಂಪನಿ ಹೆಜ್ಜೆ ಇಟ್ಟಿರುತ್ತೆ. ಕಂಪನಿ 3250 ಕೋಟಿಗಳಿಂದ 6500 ಕೋಟಿಗೆ ತನ್ನ ಓವರ್ ಆಲ್ ರೆವಿನ್ಯೂ ಅನ್ನ ಬೇಸಿಕಲಿ ಸೇಲ್ಸ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದೆ. ಫಿನಾನ್ಷಿಯಲ್ 2022 ಇಂದ 25 ವರೆಗೂ ನೋಡ್ತೀವಿ ಅಂತಂದ್ರೆ. ಸೊ ಈ 2x 3 ಇಯರ್ ಸ್ಟ್ರಾಟಜಿ ಏನಿದೆಯೋ ಇದ್ರ ಪ್ರಕಾರ ಅಂತ ಹೇಳಿದ್ರೆ ಇದ್ರ ಜೊತೆಗೇನೆ ಈ ಕಂಪನಿ ತನ್ನ EBITDA ಮಾರ್ಜಿನ್ಸ್ ಗಳನ್ನು ಕೂಡ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಹೊಂದಿದೆ. ಪ್ರೆಸೆಂಟ್ಲಿ 8.4% ಇರುತ್ತೆ, ಮತ್ತೆ ಡಬಲ್ ಡಿಜಿಟ್ ಗೆ ನಾವು ಮೂವ್ ಮಾಡ್ತೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಕಂಪನಿ ಇಟ್ಕೊಂಡಿದೆ. ಇನ್ನು ಈ ಕಂಪನಿಯ ಎಕ್ಸ್ಪೋರ್ಟ್ಸ್ ಗಳ ವೈಸ್ ಹೊರಗಡೆಗೆ ಏನ್ ಕಳಿಸ್ತಾರೋ ಆ ಮಟೀರಿಯಲ್ಸ್ ಗಳ ಪ್ರಕಾರ ಅಂತ ಹೇಳಿದ್ರೆ 50% ನಷ್ಟು ಎಕ್ಸ್ಪೋರ್ಟ್ಸ್ ಅಲ್ಲಿ ಇಯರ್ ಆನ್ ಇಯರ್ ಗ್ರೋತ್ ಕಂಡಿರೋದು ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಇಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅಂದ್ರೆ ಸದ್ಯದ ಮಟ್ಟಿಗೆ ಇರತಕ್ಕಂಥದ್ದು ಇಯರ್ ಆನ್ ಇಯರ್ ಗ್ರೋತ್. ನಾವು ಎಕ್ಸ್ಪೋರ್ಟ್ಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ 50% ನಷ್ಟು ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. ಹಾಗೆ ಅವರ ನೆಟ್ ಪ್ರಾಫಿಟ್ಸ್ ಗಳು ಕೂಡ ಅಂತ ಮೇಜರ್ ಆಗಿ ಏನು ಗ್ರೋತ್ ಕಂಡು ಬಂದಿಲ್ಲ. ರೀಸೆಂಟ್ ದಿನಗಳಲ್ಲಿ ಕೂಡ ನೋಡ್ತಾ ಇರಬಹುದು ನೀವು ಇಲ್ಲಿ. ಹಾಗೆ ಇನ್ನೊಂದು ಕಡೆಯಿಂದ ಇವರ ಪ್ರಾಫಿಟ್ಸ್ ಗಳನ್ನ ನೋಡ್ತೀವಿ ಅಂತಂದ್ರೆ ಪ್ರಾಫಿಟ್ಸ್ ಗಳಾಗೆ ಮಾರ್ಜಿನ್ಸ್ ಗಳು ಅಷ್ಟೊಂದು ಗ್ರೋತ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿಲಿ ಕಂಡು ಬಂದಿಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ನೀವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಮಾರ್ಜಿನ್ಸ್ ಗಳು ಕ್ವಾರ್ಟರ್ ಬೈ ಕ್ವಾರ್ಟರ್ ಗ್ರೋತ್ ಇನ್ಫ್ಯಾಕ್ಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಕಂಪ್ಯಾರಿಸನ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಫ್ಲಾಟಿಶ್ ಆಗಿರುತ್ತೆ, ಜಾಸ್ತಿ ಏನು ಮೇಜಾರಿಟಿ ಆಫ್ ದ ಚೇಂಜಸ್ ಏನು ಇಲ್ಲ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ಸ್ ಗಳು ಅಂತ ಹೇಳೋದಾದ್ರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವ್ರಿಗೆ ಬರ್ತಾ ಇರ್ತಂತ ಬಿಸ್ನೆಸ್ ಏನಿದೆಯೋ ಇವರ ಕ್ಲೈಂಟ್ಸ್ ಗಳ ಕ್ಯಾಪೆಕ್ಸ್ ಅಂದ್ರೆ ಬೇಸಿಕಲಿ ಅವರು ಪ್ಲಾಂಟ್ ಎಕ್ಸ್ಪಾನ್ಷನ್ ಮಾಡೋದಿರಲಿ ಅಥವಾ ಏನಾದರೂ ಮೇಜಾರಿಟಿ ಆಫ್ ದ ಬ್ರೇಕ್ ಡೌನ್ಸ್ ಗಳು ಬಂದಾಗ ಮಾತ್ರ ಅವರ ಹಣವನ್ನ ಈ ಕಂಪನಿಗೆ ಖರ್ಚು ಮಾಡ್ತಾರೆ. ಬಿಕಾಸ್ ಮೋಟರ್ಸ್ ಗಳು ಇರಬಹುದು, ಜನರೇಟರ್ಸ್ ಗಳು ಇರಬಹುದು. ಸೊ ಒಂದೇ ಸತಿಗೆ ಜಾಸ್ತಿ ಹಣವನ್ನ ಹೂಡಿಕೆ ಮಾಡಬೇಕಾಗಿರುತ್ತೆ ಕ್ಲೈಂಟ್ಸ್ ಗಳು. ಸೊ ಆಬ್ವಿಯಸ್ಲಿ ಈ ಒಂದು ವಿಷಯ ಅಂತ ಹೇಳೋದಾದ್ರೆ ಸೈಕ್ಲಿಕಲ್ ಬಿಸ್ನೆಸ್ ಅಂತ ಹೇಳ್ಬೋದು ಇದನ್ನ. ಸೊ ಆಬ್ವಿಯಸ್ಲಿ ಈ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಹೇಳೋದಾದ್ರೆ ಕನ್ಸಿಸ್ಟೆಂಟ್ ಆಗಿ ಬಿಸ್ನೆಸ್ ಬರ್ತಕ್ಕಂತಹ ಪಾಸಿಬಿಲಿಟೀಸ್ ಗಳು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಬಂದಾಗ ಹ್ಯೂಜ್ ಬಿಸ್ನೆಸ್ ಈ ಕಂಪನಿಗೆ ಬರ್ತಕ್ಕಂತಹ ಅವಕಾಶಗಳು ಇಲ್ಲಿ ಡೆಫಿನೆಟ್ಲಿ ಇರುತ್ತೆ. ಇವಾಗ ಈ ಕಂಪನಿಯ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡೋಣ. ಕಿರ್ಲೋಸ್ಕರ್ ಆಯಿಲ್ ಜೊತೆಗೆ ಕಮಿನ್ಸ್ ಇಂಡಿಯಾ ಜೊತೆ ನಾವಿಲ್ಲಿ ಕಂಪೇರ್ ಮಾಡ್ತಾ ಇರತಕ್ಕಂಥದ್ದು. ಪಿ ರೇಷಿಯೋ ನೋಡ್ತಾ ಇರಬಹುದು ನೀವು, ಅಂಡರ್ ವ್ಯಾಲ್ಯೂಡ್ ಇದೆ ಕಂಪೇರಿಂಗ್ ಟು ಕಮಿನ್ಸ್ ಇಂಡಿಯಾ 17.36. ಸೊ ಆಬ್ವಿಯಸ್ಲಿ ವ್ಯಾಲ್ಯೂಯೇಷನ್ ಪ್ರಾಪರ್ ಆಗಿದೆ ಕಂಪ್ಯೂಟರ್ಸ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಅಂತ ಹೇಳೋದಾದ್ರೆ. ಇನ್ನ ಡೆಟ್ ಟು ಇಕ್ವಿಟಿ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ, ಇನ್ಫ್ಯಾಕ್ಟ್ ಒಂದರ ಮೇಲೆ ಕ್ರಾಸ್ ಆಗಿದೆ ಅಂತ ಹೇಳ್ಬೋದು. ವೆರ್ ಇನ್ ಕಮಿನ್ಸ್ ಇಂಡಿಯಾ ಬರೀ 0.07 ಅಷ್ಟು ಡೆಟ್ ಟು ಇಕ್ವಿಟಿ ರೇಷಿಯೋನ ಹೊಂದಿರುತ್ತೆ. ಕಳೆದ 5 ವರ್ಷದಲ್ಲಿ ಜಾಸ್ತಿ
ಜಾಸ್ತಿ ಸೇಲ್ಸ್ ಗ್ರೋತ್ ಅನ್ನ ಕಂಡಿರತಕ್ಕಂತಹ ಕಂಪನಿ ಕಿರ್ಲೋಸ್ಕರ್ ಆಯಿಲ್ ಆಗಿರುತ್ತೆ. ಇಲ್ಲಿ 10.46% ನಷ್ಟು. ಹಾಗೆ ರಿಟರ್ನ್ ಆನ್ ಇಕ್ವಿಟಿಲೂ ಕೂಡ ಕಮಿನ್ಸ್ ಇಂಡಿಯಾ ಸ್ವಲ್ಪ ಜಾಸ್ತಿ ಒಂದು ಮೇಲ್ಗೈಯನ್ನ ಇಲ್ಲಿ ಹೊಂದಿರುತ್ತೆ, 22.32%, ವೆರಿನ್ ROE ಆಫ್ ಕಿರ್ಲೋಸ್ಕರ್ ಆಯಿಲ್ 15.13% ನಷ್ಟು ಆಗಿರುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಗಮನಿಸಬೇಕು ನೀವು. ರಿಟರ್ನ್ ವೈಸ್ ಅಂತ ನೋಡ್ತೀವಿ ಅಂತಂದ್ರೆ ಕಳೆದ ಒಂದು ವರ್ಷದಲ್ಲಿ 194.3% ನಷ್ಟು ಗ್ರೋತ್ ಅನ್ನ ಕಿರ್ಲೋಸ್ಕರ್ ಆಯಿಲ್ ಕಂಡಿದ್ರೆ, ಕ್ಯುಮಿನ್ಸ್ ಇಂಡಿಯಾ ಬಂದು 84.19% ನಷ್ಟು ಕಂಡಿರುತ್ತೆ. ಅಂದ್ರೆ ಒಂದು ವರ್ಷದಲ್ಲಿ ಜಾಸ್ತಿ ಗ್ರೋತ್ ಕಂಡಿರತಕ್ಕಂಥ ಕಂಪನಿ ಕಿರ್ಲೋಸ್ಕರ್ ಆಯಿಲ್, ವೆರಿನ್ ಕಳೆದ 5 ವರ್ಷದ ಪ್ರಕಾರ ಜಾಸ್ತಿ ಗ್ರೋತ್ ಅನ್ನ ಕ್ಯುಮಿನ್ಸ್ ಇಂಡಿಯಾ ತಂದುಕೊಟ್ಟಿರುತ್ತೆ ಅವರ ಇನ್ವೆಸ್ಟರ್ಸ್ ಗಳಿಗೆ 23.77%. ಬಟ್ ಕಿರ್ಲೋಸ್ಕರ್ ಆಯಿಲ್ ಬರೀ 8.87% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ. ವೆಲ್, ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ನಿಮ್ಮ ಹತ್ರ ಯಾವ ಸ್ಟಾಕ್ ಇದೆ ನಾನು ಇವತ್ತು ಡಿಸ್ಕಷನ್ ಮಾಡಿರತಕ್ಕಂಥದ್ದು ಕಮೆಂಟ್ ಮೂಲಕ ತಿಳಿಸಿ. ಅಟ್ ದ ಸೇಮ್ ಟೈಮ್ ಏನಾದ್ರು ಪ್ರಶ್ನೆಗಳಿದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಅಂಡ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.